ನಮಸ್ಕಾರ ವೀಕ್ಷಕರೇ. ಪದೇ ಪದೇ ಇವಿಎಂ ಬಗ್ಗೆ ಸುಳ್ಳು ಸುದ್ದಿ ಹರಡಿಸೋ ರಾಹುಲ್ ಗಾಂಧಿಗೆ ಈಗ ಮತ್ತೊಮ್ಮೆ ಕೋರ್ಟ್ ಚಾಟಿ ಬೀಸಿದೆ. ಆಧಾರವಿಲ್ಲದ ಆರೋಪಕ್ಕೆ ಮತ್ತೊಮ್ಮೆ ಸರಿಯಾದ ಎಚ್ಚರಿಕೆ ಕೊಟ್ಟಿರೋ ಕೋರ್ಟ್ ಇನ್ನಾದ್ರೂ ತಿದ್ದಿಕೊಳ್ಳಿ ಅಂತ ಹೇಳ್ತಾ ಇದೆ. ಈಗಾಗಲೇ ಹಲವು ಸಲ ಇದೇ ರೀತಿಯ ಆರೋಪ ಮಾಡಿ ಹಿನ್ನಡೆ ಅನುಭವಿಸಿದ್ರೂ ಮುಂದೆಯೂ ಅದನ್ನೇ ಮಾಡಬಹುದು ಅನ್ನೋ ನಿರೀಕ್ಷೆ ಮಾತ್ರ ಜನರಲ್ಲಿ ಹಾಗೆ ಉಳಿದುಕೊಂಡಿದೆ. ಏನೋ ಇಷ್ಟಾದ್ರೂ ಪಟ್ಟು ಬಿಡದ ಕಾಂಗ್ರೆಸ್ ಮತ್ತದೇ ವಿಚಾರದಲ್ಲಿ ಎಲೆಕ್ಷನ್ ಕಮಿಷನ್ ಮುಂದೆ ಹೊಸ ಬೇಡಿಕೆ ಇಟ್ಟಿದೆ. ಅಂದಹಾಗೆ ಈ ಹಿಂದೆಯೇ ಈ ಆರೋಪಕ್ಕೆ ಆಧಾರ ಇಲ್ಲ ಅಂತ ಕೋರ್ಟ್ ಹೇಳಿದ್ರು ಮತ್ತೆ ಅದನ್ನ ಮುಂದುವರೆಸಿದ್ದು ಯಾಕೆ ಅನ್ನೋದರ ಹಿಂದೆ ಅಚ್ಚರಿಯ ಕಾರಣಗಳಿವೆ. ಇನ್ನೊಂದೆಡೆ ಬಿಹಾರದ ಬಗ್ಗೆ ಹಗುರವಾಗಿ ಮಾತನಾಡಿದ್ದಕ್ಕೆ ಪ್ರಶಾಂತ್ ಕಿಶೋರ್ ರಾಹುಲ್ಗೆ ಕ್ಲಾಸ್ ತೆಗೆದುಕೊಂಡಿದ್ರೆ, ಇತ್ತ ಯುವ ನಾಯಕ ಚಿರಾಗ್ ಪಾಸ್ವಾನ್ ಮಲ್ಲಿಕಾರ್ಜುನ ಖರ್ಗೆಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಮಹಾರಾಷ್ಟ್ರ ಎಲೆಕ್ಷನ್ ರಿಸಲ್ಟ್ ಬಂದು ಸರಿಸುಮಾರು 1 ವರ್ಷ ಕಳೆದಿದೆ. ಆರಂಭದಲ್ಲಿ ಹೀನಾಯವಾಗಿ ಸೋಲು ಕಂಡ ಕಾಂಗ್ರೆಸ್ ಹಾಗೂ ಮಿತ್ರಕೂಟವನ್ನ ಜನರು ಆಡಿಕೊಂಡು ನಕ್ಕಿದ್ದು ಆಯ್ತು, ಕಾಲೆಳೆದಿದ್ದು ಆಯ್ತು, ರಾಹುಲ್ಗೆ ತೀವ್ರ ಮುಖಭಂಗ ಆಗಿದ್ದು ಆಯ್ತು. ಆದ್ರೆ ಸೋಲನ್ನ ಸಮರ್ಥಿಸಿಕೊಳ್ಳಲಾಗದೆ ಇವಿಎಂ ದೋಷ ಅಂತ ಹೇಳಿ ಇನ್ನಷ್ಟು ಮುಖಭಂಗ ಅನುಭವಿಸಿದ್ರು. ಎಲೆಕ್ಷನ್ ಕಮಿಷನ್ ಕ್ಲಾಸ್ ತೆಗೆದುಕೊಳ್ತು, ಕೋರ್ಟ್ ಕ್ಲಾಸ್ ತೆಗೆದುಕೊಳ್ತು, ಮತ್ತೊಮ್ಮೆ ಇವಿಎಂ ಸುದ್ದಿ ಎತ್ತಿದ್ರೆ ಯಾರು ನಂಬಲ್ಲ ಅನ್ನೋ ವಾತಾವರಣ ಕ್ರಿಯೇಟ್ ಆಯ್ತು. ಇಷ್ಟೆಲ್ಲ ಆದ್ಮೇಲಾದ್ರೂ ಈ ವಿಚಾರವನ್ನ ಬಿಟ್ಟು ಮುಂದಕ್ಕೆ ಹೋಗ್ತಾರ ನೋಡಿದ್ರೆ ಇಲ್ಲ ಅನ್ನೋ ಹಾಗೆ ರಾಹುಲ್ ಆಗಾಗ ಈ ವಿಚಾರವನ್ನ ಕೆದಕುತ್ತಾ ಬಂದ್ರು. ಕಳೆದ ತಿಂಗಳು ವೋಟಿಂಗ್ ಟೈಮ್ ಮುಗಿಯೋ 1 ಗಂಟೆ ಮುನ್ನ ಲಕ್ಷ ವೋಟ್ ಬಿದ್ದಿದ್ದು ಹೇಗೆ ಅನ್ನೋ ಪ್ರಶ್ನೆ ಎತ್ತಿದ್ರು. ಈಗ 76 ಲಕ್ಷ ವೋಟ್ಗಳ ಗೋಲ್ಮಾಲ್ ಆಗಿದೆ ಅಂತ ಬಲವಾಗಿ ಆರೋಪಿಸಿದ್ರು. ಕೊನೆಗೆ ಈ ವಿಚಾರ ಕೋರ್ಟ್ ಮೆಟ್ಟಿಲೇರಿ ಈಗ ಬಾಂಬೆ ಹೈಕೋರ್ಟ್ ರಾಹುಲ್ಗೆ ಕ್ಲಾಸ್ ತೆಗೆದುಕೊಂಡಿದೆ. ಕಾಂಗ್ರೆಸ್ ಆರೋಪ ಹಾಗೂ ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಂಡ ಕೋರ್ಟ್ ಈ ಆರೋಪವನ್ನ ತಳ್ಳಿ ಹಾಕಿದೆ. ಸಾಲದಕ್ಕೆ ನಿಮ್ಮಿಂದಾಗಿ ಕೋರ್ಟ್ ಟೈಮ್ ಹಾಳಾಗಿದೆ, ಇಡೀ ದಿನ ವೇಸ್ಟ್ ಆಯ್ತು ಅಂತ ಆರೋಪ ಮಾಡಿದ್ದ ಕಾಂಗ್ರೆಸ್ಗೆ ಕ್ಲಾಸ್ ತೆಗೆದುಕೊಂಡಿದೆ. ಇದು ರಾಹುಲ್ ಹಾಗೂ ಇಡೀ ಪಕ್ಷಕ್ಕೆ ತೀವ್ರ ಮುಖಭಂಗ ಅಂತ ಪರಿಗಣಿಸಲಾಗ್ತಾ ಇದೆ. ಸಂಜೆ 6 ಗಂಟೆ ಬಳಿಕ 76 ಲಕ್ಷ ವೋಟ್ ಬಿದ್ದಿದೆ, ಗೋಲ್ಮಾಲ್ ಆಗಿದೆ ಅಂತ ವಾದ ಮಾಡಿದ ಕಾಂಗ್ರೆಸ್ ಪರ ವಕೀಲರಿಗೆ ಉತ್ತರ ಕೊಟ್ಟ ನ್ಯಾಯಪೀಠ, ಕಳೆದ ಎಲ್ಲಾ ಎಲೆಕ್ಷನ್ಗಳ ಟ್ರೆಂಡ್ಗೂ ವಿಧಾನಸಭಾ ಎಲೆಕ್ಷನ್ ಟ್ರೆಂಡ್ಗೂ ಯಾವ ವ್ಯತ್ಯಾಸವೂ ಇಲ್ಲ, ಎಲ್ಲವೂ ಒಂದೇ ರೀತಿ ಇದೆ. ಈ ಆರೋಪ ನಿಜವಾಗಿದ್ರೆ 6 ಗಂಟೆ ಬಳಿಕ ಬಿದ್ದ ವೋಟ್ನಿಂದ ಸೋಲೋ ಹಂತದಲ್ಲಿದ್ದ ಕ್ಯಾಂಡಿಡೇಟ್ ಗೆದ್ದ ದಾಖಲೆ ಇರಬೇಕಿತ್ತು. ಆದ್ರೆ ಅಂತ ಒಂದೇ ಒಂದು ಸಾಕ್ಷಿ ನಿಮ್ಮ ಬಳಿ ಇಲ್ಲ. ಹೀಗಿರುವಾಗ ಈ ಆರೋಪವನ್ನ ಚರ್ಚೆ ಮಾಡಿ ಏನು ಉಪಯೋಗ? ನಿಮ್ಮಿಂದ ಇಡೀ ದಿನ ವೇಸ್ಟ್ ಆಯ್ತು ಅಂತ ಚೆನ್ನಾಗಿ ಬೈದಿದ್ದಾರೆ. ಅಂದಹಾಗೆ ಕಾಂಗ್ರೆಸ್ನ ಇವಿಎಂ ಆರೋಪ ಹೊಸತೇನಲ್ಲ. ಆದ್ರೆ ಮಹಾರಾಷ್ಟ್ರ ಎಲೆಕ್ಷನ್ ರಿಸಲ್ಟ್ ಸಂಬಂಧ ಜನರ ತಲೆಯಲ್ಲಿ ಈ ಅಜೆಂಡಾ ಕೂರಿಸೋದಕ್ಕೆ ರಾಹುಲ್ ಗಾಂಧಿ ಕಷ್ಟಪಟ್ಟಿದ್ದು ಅಷ್ಟಿಷ್ಟಲ್ಲ. ಕಳೆದ 6 ತಿಂಗಳಿಂದ ಇದೇ ವಿಚಾರವಾಗಿ ಒಂದಲ್ಲ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಇವಿಎಂನಿಂದಲೇ ಕಾಂಗ್ರೆಸ್ಗೆ ಸೋಲಾಯಿತು, ಇಲ್ಲ ಅಂದ್ರೆ ನಮ್ಮದೇ ಸರ್ಕಾರ ಇರ್ತಾ ಇತ್ತು ಅನ್ನೋ ರೇಂಜ್ಗೆ ಹೇಳಿಕೆಗಳನ್ನ ಕೊಡ್ತಾ ಬಂದಿದ್ರು. ಆದ್ರೆ ಈಗ ಬಾಂಬೆ ಹೈಕೋರ್ಟ್ ತೀರ್ಪು ಎಲ್ಲ ಆರೋಪ ಅಜೆಂಡಾಗಳಿಗೆ ಫುಲ್ ಸ್ಟಾಪ್ ಇಟ್ಟಿದೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದೇ ಮಹಾರಾಷ್ಟ್ರದಲ್ಲಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆ ಆಯ್ತು, ಕಾಂಗ್ರೆಸ್ ಹಾಗೂ ಎಂವಿಎಗೆ ಮುನ್ನಡೆ ಆಗಿತ್ತು. ಆಗ ಎನ್ಡಿಎ ನಾಯಕರು ಯಾರು ಇವಿಎಂ ಬಗ್ಗೆ ಅನುಮಾನ ಪಡಲೇ ಇಲ್ಲ, ಒಂದೇ ಒಂದು ಆರೋಪವನ್ನು ಕೂಡ ಮಾಡಲೇ ಇಲ್ಲ. ಜನಾದೇಶವನ್ನ ಸುಮ್ಮನೆ ಒಪ್ಪಿಕೊಂಡ್ರು. ಆದ್ರೆ ರಾಹುಲ್ ಹಾಗೂ ಕಾಂಗ್ರೆಸ್ ಲೋಕಸಭಾ ರಿಸಲ್ಟ್ ಬಗ್ಗೆ ತೂಟುಕ್ ಪಿಟುಕ್ ಅನ್ನದೆ ಕೇವಲ ವಿಧಾನಸಭಾ ಸೋಲನ್ನ ಮಾತ್ರ ಹೈಲೈಟ್ ಮಾಡ್ಕೊಂಡು ಬಂದ್ರು. ಆಗ್ಲೇ ಜನರಿಗೆ ಇವರು ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ಅನ್ಸಿತ್ತು. ಈಗ ಕೋರ್ಟ್ ಕೂಡ ಅದನ್ನೇ ಹೇಳಿದಂತಿದೆ. ಸರಿ, ಇಷ್ಟೆಲ್ಲ ಆದ ಬಳಿಕ ಇನ್ನು ಮುಂದೆ ರಾಹುಲ್ ಹಾಗೂ ಕಾಂಗ್ರೆಸ್ ಇವಿಎಂ ವಿಚಾರ ಹೇಳೋದು ಬಿಡ್ತಾರಾ ಅಂತ ಕೇಳಿದ್ರೆ ಇಲ್ಲ ಅಂತ ಬಹುತೇಕರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸೋಲಿಗೆ ಕಾರಣ ಇವಿಎಂ ಅಲ್ಲ, ಜನರ ನಂಬಿಕೆ ಕಳ್ಕೊಂಡಿರೋದು ಅನ್ನೋದು ಖುದ್ದು ಅವರಿಗೆ ಗೊತ್ತಿದೆ. ಆದ್ರೆ ಅದನ್ನ ಬಹಿರಂಗವಾಗಿ ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಕೊನೆ ಪಕ್ಷ ಸೈಲೆಂಟ್ ಆಗಿದ್ದು ಮುಂದಿನ ಎಲೆಕ್ಷನ್ಗೆ ಪ್ರಿಪೇರ್ ಆಗ್ಬೋದಲ್ವಾ ಅಂತ ಕೇಳಿದ್ರೆ ಅದು ಕೂಡ ಈಸಿ ಇಲ್ಲ. ಆದ್ರಿಂದ ಆಗಾಗ ಇವಿಎಂ ಸುದ್ದಿ ಹೇಳ್ತಾ ಬಂದ್ರೆ ಮುಂದೆ ಬೇರೆ ರಾಜ್ಯಗಳಲ್ಲಿ ಸೋತಾಗ ನೋಡಿದ್ರ ನಾವು ಅವತ್ತೇ ಹೇಳಿರ್ಲಿಲ್ವಾ, ಇದೆಲ್ಲ ಇವಿಎಂ ಅಡ್ಜಸ್ಟ್ಮೆಂಟ್ ಅಂತ ಮತ್ತದೇ ಕ್ಯಾಸೆಟ್ ಅನ್ನ ಪ್ಲೇ ಮಾಡಬಹುದು ಅಂತ ಯೋಚಿಸಿರ್ಬೋದು ಎನ್ನಲಾಗ್ತಾ ಇದೆ. ಈಗ ಕೋರ್ಟ್ ಕ್ಲಾಸ್ ತೆಗೆದುಕೊಂಡಿರೋದು ಸರಿ, ಆದ್ರೆ ಈ ವಿಚಾರ ಎಷ್ಟೋ ಜನರನ್ನ ತಲುಪಿರೋದೇ ಇಲ್ಲ. ಆದ್ರಿಂದ ಇನ್ನು ಸ್ವಲ್ಪ ದಿನ ಬಿಟ್ಟು ಒಬ್ಬೊಬ್ಬರೇ ಕೈ ನಾಯಕರು ಮತ್ತೆ ಇವಿಎಂ ವಿರುದ್ಧ ಮಾತನಾಡೋದಕ್ಕೆ ಶುರು ಮಾಡ್ತಾರೆ ಅಂತಲೇ ಅಂದಾಜಿಸಲಾಗ್ತಾ ಇದೆ. ಅವರ ಉದ್ದೇಶ ಇರೋದೇ ಇವಿಎಂ ಅನ್ನೋ ಹೆಸರು ಕೇಳಿದ ತಕ್ಷಣ ಅದು ಸರಿ ಇಲ್ಲ, ಗೋಲ್ಮಾಲ್ ಆಗುತ್ತೆ ಅನ್ನೋ ವಿಚಾರ ಜನರಿಗೆ ನೆನಪಾಗಬೇಕು ಅನ್ನೋದು. ಅಂದಹಾಗೆ ಇದರಲ್ಲಿ ಕಾಂಗ್ರೆಸ್ ಯಶಸ್ವಿ ಆಗಿರೋದು ಕೂಡ ಅಷ್ಟೇ ನಿಜ. ಇವಾಗ್ಲಾದ್ರೂ ಒಂದು ಸಲ ಇವಿಎಂ ಅನ್ನೋ ಪದವನ್ನ ಕೇಳಿಸ್ಕೊಂಡ್ರೆ ಕಾಂಗ್ರೆಸ್ ಮಾಡಿದ ಆರೋಪ ಕೂಡ ನೆನಪಾಗುತ್ತೆ. ಇದೇ ಈಗ ರಾಹುಲ್ಗೆ ಬೇಕಾಗಿರೋದು. ಈ ಹಿಂದೆ ಚೌಕಿದಾರ್ ಚೋರ್ ಹೇ, ನೋಟ್ ಬ್ಯಾನ್, ರಫೇಲ್, ಈಗ ಹೊಸದಾಗಿ ಕೈಯಲ್ಲಿ ಸಂವಿಧಾನ ಪುಸ್ತಕ ಹಿಡಿದು ಬಿಜೆಪಿ ಸಂವಿಧಾನವನ್ನ ಬದಲಿಸುತ್ತೆ ಅಂತ ಹೇಳೋದು. ಇದ್ಯಾವುದು ಕೂಡ ರಾಜಕೀಯವಾಗಿ ಸಕ್ಸಸ್ ತಂದು ಕೊಡದೇ ಇದ್ರೂ ಜನರ ತಲೆಯಲ್ಲಿ ಉಳಿದುಕೊಳ್ಳೋ ಹಾಗಾಗಿತ್ತು. ಇದೇ ಬೇಕಾಗಿದ್ದು ಅಂತ ಹೇಳಲಾಗ್ತಾ ಇದೆ. ಇನ್ನು ಇಷ್ಟೆಲ್ಲ ಆದ್ರೂ ಪಟ್ಟು ಬಿಡದ ಕಾಂಗ್ರೆಸ್ ಈಗ ಎಲೆಕ್ಷನ್ ಕಮಿಷನ್ ಮುಂದೆ ಹೊಸ ಬೇಡಿಕೆ ಇಟ್ಟಿದೆ.
ಆದಷ್ಟು ಬೇಗ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿ ವೋಟಿಂಗ್ ದಿನದ ಡಿಜಿಟಲ್ ಮೆಷಿನ್ ರೀಡಬಲ್ ಕಾಪಿ ಹಾಗೂ ಸಿಸಿಟಿವಿ ಫುಟೇಜ್ಗಳನ್ನ ಸಬ್ಮಿಟ್ ಮಾಡಿ ಅಂತ ಮನವಿ ಮಾಡಿದೆ. ಕಾಂಗ್ರೆಸ್ ಅಫಿಷಿಯಲ್ ಲೆಟರ್ ಹೆಡ್ ನಲ್ಲಿ ಈ ಪತ್ರ ರೆಡಿಯಾಗಿದ್ದು ಅದರ ಫೋಟೋಗಳು ಕೂಡ ವೈರಲ್ ಆಗ್ತಾ ಇವೆ. ಅಂದಹಾಗೆ ಇದರ ಹಿಂದೆ ಕೂಡ ಒಂದು ಉದ್ದೇಶ ಇದೆ. ಅದೇನೆಂದ್ರೆ ಈ ಆರೋಪವನ್ನ ಜೀವಂತವಾಗಿ ಇರಿಸೋದು. ಈಗ ಕೋರ್ಟ್ ಬೈದ ತಕ್ಷಣ ಸೈಲೆಂಟ್ ಆಗಿ ಬಿಟ್ರೆ ಸದ್ಯಕ್ಕಂತೂ ಈ ಟಾಪಿಕ್ ಬಗ್ಗೆ ಮಾತಾಡೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಈ ರೀತಿ ಇನ್ನೊಂದು ರೂಟ್ ನಲ್ಲಿ ಬಂದು ವಿಷಯವನ್ನ ಇನ್ನಷ್ಟು ಆಳವಾಗಿ ಕೆದಕುತ್ತಾ ಹೋದ್ರೆ ಇದು ಎಷ್ಟು ದಿನ ಚಾಲ್ತಿಯಲ್ಲಿ ಇರುತ್ತೋ ಅಷ್ಟು ದಿನ ಇದರ ಬಗ್ಗೆ ಮಾತಾಡ್ತಾ ಇರ್ಬೋದು ಅನ್ನೋ ಉದ್ದೇಶ ಇರಬಹುದಾ ಅಂತಲೂ ಚರ್ಚೆಗಳಾಗ್ತಾ ಇದೆ. ಮತ್ತೊಂದೆಡೆ ಇತ್ತ ಬಿಹಾರ ಎಲೆಕ್ಷನ್ ಬಿಸಿ ಜೋರಾಗಿದ್ದು ಹೊಸದಾಗಿ ಅದೃಷ್ಟ ಪರೀಕ್ಷೆಗೆ ಇಳಿದಿರೋ ಪ್ರಶಾಂತ್ ಕಿಶೋರ್ ಅನ್ನ ಮಾಧ್ಯಮಗಳು ಸಂದರ್ಶನ ಮಾಡಿ ಗ್ರೌಂಡ್ ರಿಯಾಲಿಟಿಯನ್ನ ತಿಳಿದುಕೊಳ್ತಾ ಇವೆ. ಈ ಹೊತ್ತಲ್ಲಿ ಮಾತನಾಡಿರೋ ಪ್ರಶಾಂತ್ ಕಿಶೋರ್ ರಾಹುಲ್ ಗಾಂಧಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹೊರಗಡೆ ಇದ್ದಾಗ ಬಿಹಾರದ ಬಗ್ಗೆ ಹಾಗೂ ಬಿಹಾರದ ಜನರ ಬಗ್ಗೆ ಆಡಿಕೊಂಡು ನಗ್ತೀರಾ, ಆದ್ರೆ ಇಲ್ಲಿ ಬಂದಾಗ ಜನರಿಗೆ ತತ್ವ ಬೋಧನೆ ಮಾಡೋ ಪ್ರಯತ್ನ ಮಾಡ್ತೀರಾ. ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ? ರಾಹುಲ್ ಜೀವಿತಾವಧಿಯಲ್ಲಿ ಒಂದೇ ಒಂದು ರಾತ್ರಿ ಬಿಹಾರದಲ್ಲಿ ಕಳೆಯೋದಕ್ಕೆ ಅವರಿಗೆ ಸಾಧ್ಯವಿಲ್ಲ. ಅಂಥದ್ರಲ್ಲಿ ಇಲ್ಲಿ ಬಂದು ಬಾಯಿಗೆ ಬಂದ ಹಾಗೆ ಮಾತಾಡಿ ಪಾಲಿಟಿಕ್ಸ್ ಮಾಡ್ತಾರೆ ಅಂತ ಕಿಡಿಕಾರಿದ್ದಾರೆ. ಈ ಹಿಂದೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಬಿಹಾರದ ಬಗ್ಗೆ ಕೇವಲವಾಗಿ ಮಾತನಾಡಿದಾಗ ರಾಹುಲ್ ಅದರ ಬಗ್ಗೆ ತುಟಿಯ ಬಿಚ್ಚಿರಲಿಲ್ಲ. ಈಗ ಬಿಹಾರ ಗೆಲ್ಲೋದಕ್ಕೆ ಆಸೆ ಪಡ್ತಾ ಇರೋದನ್ನ ನೋಡಿ ಪ್ರಶಾಂತ್ ಕಿಶೋರ್ ಟಾಂಗ್ ಕೊಡ್ತಾ ಇದ್ದಾರೆ. ಇನ್ನು ರಾಹುಲ್ ಮಾತ್ರವಲ್ಲದೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಕೂಡ ಬಿಹಾರದ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಬಿಹಾರ ಸಣ್ಣ ರಾಜ್ಯ ಅಂತ ನಿರ್ಲಕ್ಷ್ಯದ ಮಾತನಾಡಿದ್ದ ಖರ್ಗೆಗೆ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬಿಹಾರ ಸಣ್ಣ ರಾಜ್ಯ ಅಲ್ಲ, ಕಾಂಗ್ರೆಸ್ನ ಮೆಂಟಾಲಿಟಿ ಸಣ್ಣದು ಅಂತ ಹೇಳಿ ಟಕ್ಕರ್ ಕೊಟ್ಟಿದ್ದಾರೆ. ಚಾಣಕ್ಯನಂತ ಮೇಧಾವಿ ಜಗತ್ತಿಗೆ ದಾರಿ ತೋರಿದ್ದು ಬಿಹಾರದಲ್ಲೇ. ಪ್ರಜಾಪ್ರಭುತ್ವದ ಹೋರಾಟಗಾರ ಜಯಪ್ರಕಾಶ್ ನಾರಾಯಣರಂತ ವ್ಯಕ್ತಿ ಜನಿಸಿದ್ದು ಬಿಹಾರದಲ್ಲೇ. ಸಾಮಾಜಿಕ ನ್ಯಾಯಕ್ಕೆ ಅಡಿಪಾಯ ಹಾಕಿದ್ದ ಕರ್ಪೂರಿ ಠಾಕೂರ್ ಬಿಹಾರವನ್ನ ಪ್ರಜಾಪ್ರಭುತ್ವದ ತಾಯಿ ಅಂತ ಕರೆದಿದ್ರು. ಬಿಹಾರದಿಂದಲೇ ಹೆಚ್ಚಿನ IAS ಹಾಗೂ IPS ಅಧಿಕಾರಿಗಳು ಬರ್ತಾ ಇದ್ದಾರೆ. ನಮ್ಮ ರಾಜ್ಯಕ್ಕೆ ಅದರದ್ದೇ ಆದ ಗೌರವ ಇದೆ. ಈ ರೀತಿ ಹಗುರವಾಗಿ ಮಾತನಾಡುವ ಮೂಲಕ ಕಾಂಗ್ರೆಸ್ ಬಿಹಾರಕ್ಕೆ ಹಾಗೂ ಬಿಹಾರದ ಸಂಸ್ಕೃತಿಗೆ ಅವಮಾನ ಮಾಡ್ತಾ ಇದೆ. ಇದನ್ನೆಲ್ಲ ಕೇಳಿಸ್ಕೊಂಡು ಬಿಹಾರದ ಜನರು ಸುಮ್ಮನೆ ಇರೋದಿಲ್ಲ, ಸರಿಯಾದ ಉತ್ತರವನ್ನ ಕೊಡ್ತಾರೆ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಒಟ್ನಲ್ಲಿ ಅದೆಷ್ಟೇ ಹಿನ್ನಡೆ ಆದ್ರೂ ನಮ್ಮ ಸ್ಟೈಲ್ ರಾಜಕೀಯವನ್ನ ನಾವು ಬಿಟ್ಟುಕೊಡೋದಿಲ್ಲ ಅನ್ನೋದನ್ನ ರಾಹುಲ್ ಸಾಬೀತು ಮಾಡ್ತಾನೆ ಬಂದಿದ್ದಾರೆ. EVM ವಿಚಾರದಲ್ಲಿ ಮುಂದೆ ಏನ್ ಮಾಡ್ತಾರೆ ಅನ್ನೋದು ಸದ್ಯದ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ.